ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನಾನು ನನ್ನ ಸ್ಟಾರ್ಟಪ್ ಫಂಡಿಂಗ್ಗೋಸ್ಕರ ಏನೇನೆಲ್ಲ ಸ್ಟ್ರಗಲ್ ಮಾಡ್ತಾ ಇರುವೆನೋ ಅದನ್ನೆಲ್ಲವನ್ನು ಇವತ್ತಿನಿಂದ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುವ ಸ್ಟಾರ್ಟಪ್ ಕೋರ್ಸ್ನಲ್ಲಿ ನಿಮ್ಮೊಂದಿಗೆ ಆ್ಯಸ್ ಇಟ್ ಈಸ್ ಶೇರ್ ಮಾಡುವೆ. ನಾನು ನನ್ನ ಸ್ಟಾರ್ಟಪ್ಗೆ ಫಂಡ್ ಕೊಡಿಸಿ ಅಂಥೇಳಿ ಜಗದೀಶ್ ಶೆಟ್ಟರ್ ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟಿದ್ದೆ. ಇದನ್ನು ನೀವು ಕಳೆದ ಲಾಗ್ನಲ್ಲಿ ನೋಡಿರಬಹುದು. ಸೊ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಒಂದು ಲೆಟರನ್ನು ಕೊಟ್ಟಿದ್ದಾರೆ. ಯಾವಾಗ ಸರ್ಕಾರಿ ಅಧಿಕಾರಿಗಳಿಂದ ನಮ್ಮ ಕೆಲಸ ಆಗಲ್ವೋ ಆವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಸ್ಥಳೀಯ ರಾಜಕಾರಣಿಗಳ ಹತ್ರ ಹೋಗಬೇಕು, ಅವರಿಗೆ ನಮ್ಮ ಸಮಸ್ಯೆಯನ್ನು ವಿವರಿಸಿಬಿಟ್ಟು ಒಂದು ಅರ್ಜಿಯನ್ನು ಕೊಡಬೇಕು, ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಡಬೇಕು. ಆವಾಗ ಅವರದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡ್ತಾರೆ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥದ್ದೊಂದು ಸ್ಟಾರ್ಟಪ್ ಇದೆ, ಸ್ಟ್ರಗಲ್ ಮಾಡ್ತಾ ಇದೆ, ಫಂಡಿಂಗ್ ಇಲ್ಲ, ಸೊ ಇವ್ರದ್ದೇನು ಕತೆ ಇದೆನೋ ಕೇಳಿ ಮತ್ತು ಸಾಧ್ಯವಾದರೆ ಇವರಿಗೆ ಸಹಾಯ ಮಾಡಿ ಅಂಥೇಳಿ ಒಂದು ಲೆಟರ್ ಬರೆದು ಕೊಡ್ತಾರೆ. ಸೊ ಈ ರೀತಿ ನೀವು ಹೋದರೆ ನಿಮ್ಮ ಕೆಲಸ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಸ್ಪೀಡಪ್ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳು ಯಾರ ಮಾತನ್ನು ಕೂಡ ಕೇಳಲ್ಲ, ರೆಕಮೆಂಡೇಷನನ್ನು ಕೂಡ ಒಪ್ಪಲ್ಲ. ಆದರೆ ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಾಗ ಅವರು ಸರಿಯಾಗಿ ಸ್ಪಂದಿಸಿರಲ್ಲ. ಆದರೆ ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿ, ಪವರ್ಫುಲ್ ವ್ಯಕ್ತಿ ಏನಾದರೂ ಲೆಟ್ರ್ ಕೊಟ್ಟರೆ ಅದಕ್ಕೆ ಅವರು ಸ್ಪಂದನೆ ಮಾಡಲೇಬೇಕಾಗತ್ತೆ. ಕೆಲಸ ಆಗತ್ತೆ ಅಂತಂದರೆ ಆಗತ್ತೆ ಅಂತ ಹೇಳಬೇಕಾಗತ್ತೆ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಬೇಕಾಗತ್ತೆ. ಕನ್ನ ಮುಚ್ಚೆಯಲ್ಲೇ ಆಟ ಆಡೋಕ್ಕೆ ಜಾಸ್ತಿ ಸ್ಪೇಸ್ ಇರಲ್ಲ. ಸೊ ಜಗದೀಶ್ ಶೆಟ್ಟರ್ ಸರ್ ಅವರು ಕೊಟ್ಟ ಈ ಲೆಟರನ್ನು ನಾನೇ ಪೋಸ್ಟ್ ಮಾಡ್ತಾ ಇರುವೆ. ಸೊ ನಾನು 2 ಲೆಟರನ್ನು ತೊಗೊಂಡಿರುವೆ. ಸೊ ಒಂದನ್ನು ಈ ಥರ ಪ್ರಿಪೇರ್ ಮಾಡಿರುವೆ. ಸೊ ಇಲ್ಲಿ ನೀವು ನೋಡ್ಬೋದು. ಇದನ್ನು ನಾನು ಕರ್ನಾಟಕ ಸ್ಟಾರ್ಟಪ್ ಸೆಲ್ನ ಮುಖ್ಯ ಅಧಿಕಾರಿಗಳಾದ ಎನ್ ಮಂಜುಳಾ IAS ಅವರಿಗೆ ಕಳಿಸ್ತಾ ಇರುವೆ. ಸೊ ನಾನು ಕರ್ನಾಟಕ ಸ್ಟಾರ್ಟಪ್ ಸೆಲ್ಗೆ ಇದಕ್ಕಿಂತಲೂ ಮುಂಚೆ 40-50 ಬಾರಿ ಮೇಟ್ ಆಗಿರುವೆ. ಅಲ್ಲಿ ಸರಿಯಾದ ಆಫೀಸರ್ಗಳೇ ಇರಲ್ಲ, ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಸುತ್ತೋಕೆ ಹೋಗಿರ್ತಾರೆ, MLA MP ಮಿನಿಸ್ಟರ್ಗಳ ಜೊತೆಗೆ. ಸೊ ಇನ್ನು ಮಿಕ್ಕ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗಳಿರ್ತಾರೆ, ಅವ್ರಿಗೇನು ಅರ್ಥ ಆಗಲ್ಲ, ಅವರು ಸರಿಯಾಗಿ ಸ್ಪಂದನೆ ಮಾಡಲ್ಲ. ಸೊ ನಾನೀಗ ಈ ಲೆಟ್ರನ್ನು ಸ್ಪೀಡ್ ಪೋಸ್ಟ್ ಮಾಡ್ತಾ ಇರುವೆ. ಸ್ಪೀಡ್ ಪೋಸ್ಟ್ ಮಾಡಿದ ನಂತರ ಅದರ ಅಪ್ಡೇಟನ್ನು ನಿಮಗೆ ಹೇಳುವೆ. ಗೆಳೆಯರೇ, ನಾನೀಗ ಪೋಸ್ಟ್ ಆಫೀಸಿಗೆ ಬಂದಿರುವೆ. ಸೊ ಈ ಲೆಟರನ್ನು ನಾವೀಗ ಸ್ಪೀಡ್ ಪೋಸ್ಟ್ ಮಾಡೋಣ. ಸ್ಪೀಡ್ ಪೋಸ್ಟ್ ಮಾಡೋಕ್ಕೆ 55 ರೂಪೀಸ್ ಚಾರ್ಜ್ ಆಗುತ್ತೆ. ಮತ್ತು ಸ್ಪೀಡ್ ಪೋಸ್ಟ್ ಆದ ನಂತರ ಈ ಲೆಟರ್ನ ಮೇಲೆ ಈ ಥರನಾದ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಸೊ ಈ ಸ್ಟಿಕ್ಕರ್ನ ಮೇಲಿರುವ ನಂಬರ್ನಿಂದ ನಾವು ಲೆಟರ್ ಡೆಲಿವರ್ ಆಯ್ತಾ ಇಲ್ವಾ ಅನ್ನೋದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಲೆಟರನ್ನು ಪೋಸ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗಿತ್ತು ಗೆಳೆಯರೇ. ಲೆಟರನ್ನು ಪೋಸ್ಟ್ ಮಾಡಿರುವೆ. ಸೊ ಈಗ ಕರ್ನಾಟಕ ಸ್ಟಾರ್ಟಪ್ ಸೆಲ್ದವರ ಕಡೆಯಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನು ಒಂದು ವಾರ ಕಾಯ್ದು ನೋಡೋಣ. ಅವ್ರ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬಂದರೆ ಓಕೆ, ಅವ್ರು ಏನು ಡಾಕ್ಯುಮೆಂಟ್ ಕೇಳ್ತಾರೋ ಅವುಗಳನ್ನು ಸಬ್ಮಿಟ್ ಮಾಡೋಣ. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರದೇ ಇದ್ದರೆ ನಾನೇ ಖುದ್ದಾಗಿ ಕರ್ನಾಟಕ ಸ್ಟಾರ್ಟಪ್ ಸೆಲ್ಗೆ ಇನ್ನೊಂದು ಸರ್ತಿ ವಿಸಿಟ್ ಮಾಡುವೆ. ನೆಕ್ಸ್ಟ್ ಅಪ್ಡೇಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡುವೆ. ಅಲ್ಲಿ ತನಕ ಥ್ಯಾಂಕ್ ಯು, ಬಾಯ್.